ಜಗದ್ಗುರು ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಚಕ್ರಾನಂದಪ್ಪಾಜಿಗಳ ಪಾದಕಮಲಕ್ಕೆ ಅನಂತ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಸುಕ್ಷೇತ್ರ ಕಾಡಸಿದ್ದೇಶ್ವರರ ಪರಮಾತ್ಮ ಗಣಪತಿ ಪರಮಾತ್ಮನ ಪಾದಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಭವ್ಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರ ಪಾದಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ದಿವ್ಯವಾದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗುರುಪಾದವರಿಗೂ ಕೂಡ ಪಾದಪದ್ಮಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ಪರಿಸರ ದಿನಾಚರಣೆ ನಿಮಿತ್ತ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಜೂನ್ 5 ಪರಿಸರ ದಿನ, ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ಇವತ್ತು ನಾವು ಏನಪ್ಪ ಅಂತಂದ್ರೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಕ್ಷತ್ರ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಬನಹಟ್ಟಿ ಕಾರ್ಯಕರ್ತರು ಒಂದು ತಂಡ ಇವತ್ತ ಒಂದು ಸುಂದರವಾದ ಭವ್ಯವಾದ ಕಾರ್ಯಕ್ರಮವನ್ನು ಅದರ ಜೊತೆಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ನಿಶ್ಚಯಿಸಿಕೊಂಡಿದ್ದು ಬಹಳ ಅದ್ಭುತವಾದಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪರಿಸರ ದಿನಾಚರಣೆ ಅಂತಂದ್ರೆ ನೀವೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ಸಾಕಷ್ಟು ಗಿಡಮರಗಳನ್ನು ಬೆಳೆಸಿದೆ. ಇವತ್ತಿನ ವಾತಾವರಣದಾಗ ನೋಡಿ, ಜೂನ್ 7 ಅಂತಂದ್ರೆ ಹೆಂಗಿರಬೇಕಾಗಿತ್ತು, ಇವತ್ತು ಹೆಂಗಿತ್ತು, ನಮ್ಮ ಪುಸ್ತಕ ಎಷ್ಟು ತ್ರಾಸ ಆಗಾಗಿತ್ತು ಅಂತಂದ್ರೆ ಇವತ್ತು ಪರಿಸರ ದಿನಾಚರಣೆ ಜಾಗೃತಿ ಮೂಡಿಸುವ ಒಂದು ಸಂದೇಶ. ಎಷ್ಟು ನಾವು ಗಿಡಮರಗಳನ್ನು ಬೆಳೆಸಬೇಕು ಅಷ್ಟು ಏನಪ್ಪ ಅಂತಂದ್ರೆ ಪರಿಸರ ದಿನಾಚರಣೆ ಇವತ್ತಿನವರೆಗೂ ಆಚರಣೆ ಮಾಡಬೇಕು ಸಾರ್ಥಕ ಆಗ್ತದೆ. 1974 ಅಮೆರಿಕದಲ್ಲಿ ಚಾಲು ಆದಂಥ ಕಾರ್ಯಕ್ರಮ ಇವತ್ತಿನವರೆಗೂ ಕಾರ್ಯಕ್ರಮ ಶುರು ಅದ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಭೂಮಂಡಲ ಶಾಂತ ಆಗಿರ್ತದೆ, ಪ್ರತಿಯೊಬ್ಬರಿಗೂ ಆರೋಗ್ಯಕರವಾದ ಜೀವನ, ಆರೋಗ್ಯಕರವಾದ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥ ಉದ್ದೇಶ ಪರಿಸರ ದಿನಾಚರಣೆ ಮತ್ತು ಪರಿಸರವನ್ನು ಸಂರಕ್ಷಣೆ ಮಾಡುವುದು, ಜಾಗೃತಿ ಮೂಡಿಸುವುದು ಪರಿಸರ ದಿನಾಚರಣೆಯ ಸಂಕಲ್ಪ. ಇವತ್ತು ಬಹಳ ಮುಖ್ಯವಾಗಿ ಹೇಳಬೇಕಂತಂದ್ರೆ ನಾವು 300 ಫೂಟ, 400 ಫೂಟ, 500 ಫೂಟ, 700 ಫೂಟ್ಗಳಿಗೆ ಬೋರ್ ಹಾಕಿಸಿ ಪ್ರಯತ್ನ ಮಾಡ್ತೀವಿ. ಈ 3 ಫೂಟ್ ಹಾಕಿ ಏನಂತ ಒಂದು ಗಿಡ ನಿಲ್ಲಲಿಕ್ಕೆ ಲೆಕ್ಕ ಹಾಕ್ತಾರೆ, ವಿಚಾರ ಮಾಡ್ಕೋಬೇಕಾಗ್ತದೆ. ಯಾಕಂತಂದ್ರೆ ಆಗಲೇ ನಮ್ಮ ಅಧಿಕಾರಿಗಳು ಹೇಳಿದ್ರು, ಫಾರೆಸ್ಟ್ ಅಧಿಕಾರಿ ಭಾಳ ಚೆನ್ನಾಗಿ ಹೇಳಿದ್ರು, ಎಲ್ಲರೂ ಕೂಡಿ ಕೆಲಸ ಮಾಡಿದಾಗ ಏನಪ್ಪ ಅಂತಂದ್ರೆ ಪರಿಸರ ಅನ್ನುವಂಥ ಉಳಿದಿದೆ. ಪರಿಸರದಾಗ ಎಲ್ಲರೂ ನಾವು ಇದು ಮುಂದಿನ ದಿನಮಾನದಾಗ ಏನಪ್ಪ ಅಂತಂದ್ರೆ ಭಾಳ ಅಂದ್ರೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಆಗ್ತದೆ ಏನು ಕನಸಾಗಿರ್ತೈತಿ. ಯಾಕಂತಂದ್ರೆ ಮಳೆ ಬರುವ ಟೈಮ್ದಾಗ ಮಳೆ ಬರೋಂಗಿಲ್ಲ, ಬಿಸಿಲು ಬರುವ ಟೈಮ್ದಾಗ ಬಿಸಿಲು ಬರುವಂಥದ್ದು ಎಲ್ಲವೂ ವ್ಯತ್ಯಾಸ ಆಗಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಒಂದು ನಡವಳಿಕೆ, ಮನುಷ್ಯನ ನಡವಳಿಕೆ. ಯಾವ ರೀತಿ ಭೂಮಿ ಮೇಲೆ ಏನಪ್ಪ ಅಂತಂದ್ರೆ ಗಿಡಮರಗಳು ಬೇಕಲ್ಲಪ್ಪ, ಅದೇ ಕಾರಣವಾಗಿ ಏನಪ್ಪ ಅಂತಂತಂದ್ರೆ ನಾವು ನಮ್ಮ ಬದುಕಿನ ಒಂದು ಜೀವನದಾಗ ಕೂಡ ನಾವು ಗಿಡಮರಗಳನ್ನು ನೆಡಬೇಕಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಗಿಡಮರಗಳು ಯಾವಪ್ಪ ಅಂತಂದ್ರೆ ದಯೆ, ಕರುಣೆ, ಅನುಕಂಪ, ಮಾನವೀಯತೆ, ಮಾತೃತ್ವ, ಪಿತೃತ್ವ, ಗುರು ದೇವೋಭವ, ಸಂಸ್ಕಾರ ಅನ್ನುವಂಥ ಗಿಡಮರಗಳನ್ನು ಕೂಡ ಇವತ್ತು ನಮ್ಮ ಬದುಕಿನಂಥ ಭೂಮಂಡಲದ ಮೇಲೆ ನೆಡುವಂಥ ಕೆಲಸ ಆಗಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಇರ್ಲಿಕ್ಕಂದ್ರೆ ಯಾವ ರೀತಿ ಭೂಮಿ ಮೇಲೆ ಉಳಿದ ಕೊಂಗಾಯಿಗಳು ಬೆಳಿತಾವಲ್ಲ, ಹಂಗೆ ಬದುಕಿನ ಭೂಮಂಡಲದಾಗ ಏನು ಬೆಳಿತಾವಪ್ಪ ಅಂತಂದ್ರೆ ದೌರ್ಜನ್ಯ, ದಬ್ಬಾಳಿಕೆ ಮತ್ತು ಮಾನವೀಯತೆ ಏನಾದ್ರು ಭೂಮಿ ಇಲ್ಲದಿರುವಂಥ ಗಿಡಮರಗಳು ನಮ್ಮ ಬದುಕಿನೊಳಗೆ ಬೆಳಿತಾವೆ. ಅದಕ್ಕೆ ನೋಡಿ, ಯಾವ ರೀತಿ ಸೂರ್ಯ ಪ್ರಜ್ವಲಿಸ್ತಿರ್ತಾನೋ, ಚಂದ್ರ ಆಕಾಶದಾಗ ಪ್ರಕಾಶಮಾನವಾಗಿ ಬೆಳಗುತ್ತಿರ್ತಾನೋ, ಇವತ್ತಿನ ದಿನಮಾನ ಕಟ್ಟಕಡೆಯ ಜನರಿಗಾಗಿ, ಮಹಿಳೆಯರಿಗಾಗಿ, ದೀನ ದಲಿತರಿಗಾಗಿ, ವಿದ್ಯಾರ್ಥಿಗಳಿಗಾಗಿ ಮತ್ತು ಪ್ರತಿಭಾನ್ವಿತರಿಗಾಗಿ ಇವತ್ತು ನಕ್ಷತ್ರ ಗ್ರಾಮೀಣ ನಗರಾಭಿವೃದ್ಧಿ ಸಂಸ್ಥೆ ಒಂದು ಹೆಜ್ಜೆ ಮುಂದೆ ಹೋಗಿ ಏನಪ್ಪ ಅಂತಂದ್ರೆ ಅವರಲ್ಲಿ ಚೇತನ ಪ್ರೇರಣೆ ನೀಡುವಂಥ ಶಕ್ತಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಸಾಧ್ಯ. ಇವತ್ತು ಅವರು ಕಾರ್ಯಕ್ರಮ ಮಾಡ್ತಾ ಇರೋದು ಬಹಳ ಅದ್ಭುತ, ಬಹಳ ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಮ್ಗೆ ಬಹಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ಕಾರ್ಯಕ್ರಮಗಳು ನಿರಂತರವಾಗಿ ಸಾಕ್ತಾ ಇರಬೇಕು, ಮೂಡಿ ಬರ್ತಾ ಇರಬೇಕು. ಇದರಿಂದ ಸಮಾಜ ಕಟ್ಟುವ ಒಂದು ಒಳ್ಳೆಯ ಸಮಾಜ ನಿರ್ಮಾಣಕ್ಕೆ ಸಾಧ್ಯತೆ ಆಗ್ತದೆ. ಅತಿ ಮುಖ್ಯವಾಗಿ ನಾವು ಹೇಳಬೇಕಂತಂದ್ರೆ ನಮ್ಮಲ್ಲಿ ಏನು ಬೇಕಾಗಿದೆಪ್ಪ ಅಂತಂದ್ರೆ ಇಂಥ ಗ್ರಾಮೀಣ ಸಂಸ್ಥೆಗೆ ನಾವೆಲ್ಲ ಸಪೋರ್ಟ್ ಮಾಡುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಅವ್ರಿಗೆ ಇನ್ನಷ್ಟು ಸಾಮಾಜಿಕ ಮತ್ತು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆ ಕ್ಷೇತ್ರದಾಗ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆ ತಂಡದವರಿಗೆ ಆ ಪರಮಾತ್ಮ
ಶಕ್ತಿಯನ್ನು ತುಂಬಲಿ ಅಂತ ಹೇಳಿ ಪರಮಾತ್ಮನಲ್ಲಿ ನಾನು ಬೇಡ್ಕೊಳ್ತೀನಿ. ಮತ್ತು ಇವತ್ತಿನ ಈ ಪ್ರತಿಭಾ ಪುರಸ್ಕಾರದ ಏನು ನೀವು ಕಾರ್ಯಕ್ರಮದಾಗ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಏನು ಭಾಗವಹಿಸಿದಲ್ಲ, ನೀವಷ್ಟು ಪೂರ್ಣಿಮತ್ತು ಭಾಗ್ಯವತ್ತು ಮತ್ತಾಗಿಲ್ಲ. ಯಾಕಂತಂದ್ರೆ ಕೇಳ್ರಿ, ಇಂಥ ಒಂದು ಸಂದರ್ಭ, ಇಂಥ ಒಂದು ಅವಕಾಶ ಇವತ್ತು ನಿಮಗೆ ಬಂದು ಸಿಕ್ಕೈತಪ್ಪ ಅಂತಂದ್ರೆ ನೀವು ಪೂರ್ವಜನ್ಮದ ಪುಣ್ಯದ ಪ್ರಮಾಣ ತಿಳ್ಕೋಬೇಕು. ಇವತ್ತ ಶಾಸ್ತ್ರಗಳು ಹೇಳ್ತಾರೆ, ಒಳ್ಳೆ ಮನಸ್ಸಿನಿಂದ ಮಾಡಿರ್ತಕ್ಕಂಥ ಸಂಕಲ್ಪಕ್ಕೆ, ಒಳ್ಳೆ ಮನಸ್ಸಿನಿಂದ ಮಾಡಿರ್ತಕ್ಕಂಥ ಯಾವುದೇ ಆಶಯಗಳಿರಲಿ, ಯಾವುದೇ ಒಂದು ಸಂಕಲ್ಪ ಇರಲಿ, ಅವು ಖಂಡಿತವಾಗಿ ಈಡೇರ್ತಾವೆ. ಇವತ್ತು ನಕ್ಷತ್ರ ಗ್ರಾಮೀಣ ಸಂಸ್ಥೆದವ್ರ ಸಂಕಲ್ಪ ಏನಪ್ಪ ಅಂತಂದ್ರೆ, ಇವತ್ತು ಏನು ಪ್ರತಿಭಾ ಪುರಸ್ಕಾರ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಉಜ್ವಲ ಆಗಬೇಕು, ನಮ್ಮ ಭಾರತ ದೇಶವನ್ನ ಬಲಿಷ್ಠವನ್ನಾಗಿ ಕಟ್ಟುವಂಥ ಶಕ್ತಿಯನ್ನು ಮೂಡಬೇಕು ಅನ್ನುವಂಥದ್ದು ನಕ್ಷತ್ರ ಗ್ರಾಮೀಣ ಸಂಸ್ಥೆಯ ಸಂಕಲ್ಪ ಐತಿ. ಆ ಪ್ರಕಾರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿರಿ, ನಮಗೆ ಸ್ವಾಗತವನ್ನು ಕೊಡ್ತೀನಿ ಮತ್ತು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೀನಿ. ಅವರಿಗೆ ಪರಮಾತ್ಮ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತಂದು ಕೇಳ್ಕೊಳ್ತೀನಿ. ಒಂದು ಏನು ಹೇಳ್ಬೇಕಂತಂದ್ರೆ, ನಾವು ಇವತ್ತು ಏನು ವಿಚಾರ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ಮಾನವೀಯತೆ, ಮನುಷ್ಯತ್ವ, ಕರುಣೆಯನ್ನು ತುಂಬುವಂಥ ಕೆಲಸ ಇವತ್ತು ನಾವೆಲ್ಲ ಮಾಡಬೇಕಾಗಿತ್ತು. ಅವೆಲ್ಲ ಇವತ್ತು ಪುಸ್ತಕದಲ್ಲಿ ಓದುವಂಥ ಸನ್ನಿವೇಶ ಆಗುತ್ತೆ. ಬಹಳ ದುಃಖದ ವಿಷಯ. ಇವತ್ತು ಗಿಡಮರಗಳನ್ನು ಯಾವ ರೀತಿ ನಾವು ಕಳ್ಕೊಳಕತ್ತೀವಿ, ಈ ಭೂಮಿ ಮೇಲೆ ಕಳ್ಕೊಂಡು ಇವತ್ತು ಅನುಭವಿಸಕತ್ತೀವಿ. ನಾವು ನೋಡಲಿಕ್ಕೆ ಇವತ್ತು ಜೂನ್ ಸಾಕು ಹೆಂಗಿರ್ಬೇಕಾಗಿತ್ತು, ತಂಪುವಾದ ವಾತಾವರಣ ಇರಬೇಕಾಗಿತ್ತು. ಆ ವಾತಾವರಣ ಈಗಿಲ್ಲ. ತಾಪಮಾನ ಏರಿಕೆ ಆಗ್ತಾ ಇದೆ, ಮುಂದಿನ ದಿನಮಾನ ಕಷ್ಟ ಐತೆ. ಹಂಗ ಬದುಕಿನೊಳಗೂ ಕೂಡ ಕರುಣೆ, ಮಾನವೀಯತೆ, ಮನುಷ್ಯತ್ವ ಅನ್ನುವಂಥ ಗಿಡಮರಗಳು ಇಲ್ಲ. ಅವಳು ಬೆಳೆಸುವಂಥ ಸಂಸ್ಕಾರ ತುಂಬುವಂಥ ಕೆಲಸ ಇವತ್ತು ಮಾಡಬೇಕಾಗಿತ್ತು. ಇವತ್ತು ನಮಗೆ ಎಷ್ಟೋ ಶಿಕ್ಷಕರು ನಮ್ಮ ವೇದಿಕೆ ಮೇಲೆ ಕೊಡ್ತಾರೆ. ಅವರನ್ನು ನಾನು ವಿನಂತಿ ಮಾಡ್ಕೊಳ್ತೇನೆ, ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬ ಶಿಕ್ಷಕರಲ್ಲಿ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ, ಏನಾದರೂ ದೇಶವನ್ನು ಕಟ್ಟುವಂಥ ಕೆಲಸ ಯಾರೇ ಸರಿಯಾಗಿ ಮಾಡ್ತದಪ್ಪ ಅಂತಂದ್ರೆ ಯಾರಿಂದ ಆಗ್ತದಂದ್ರೆ ಶಿಕ್ಷಕರಿಂದ ಆಗ್ತದಪ್ಪ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ. ಯಾಕಂತಂದ್ರೆ ಇವತ್ತು ನಿರ್ಮಾಣದಾಗ ನಾವು ಕಣ್ಮುಂದೆ ನಾವು ಸಾಕಷ್ಟು ಕೆಲಸ ನಾವು ನೋಡ್ತೀವಿ, ಸನ್ನಿವೇಶಗಳನ್ನು ನೋಡ್ತೀವಿ. ನೀವು ಒಂದು ತಾಸು ತಿಳಿದವರು ಗಂಟೆಗೆ ಒಂದು 10 ನಿಮಿಷ ಸಂಸ್ಕಾರದ ಪಾಠವನ್ನು ಹೇಳಬೇಕು ಅಂತ ಹೇಳಿ ನಮಗೆ ವಿನಂತಿಸ್ಕೊಡ್ತಾರೆ. ದಿನನಿತ್ಯದ ಕಾರ್ಯ ಚಟುವಟಿಕೆ ಮಧ್ಯದೊಳಗೆ, ಪಾಠದ ಮಧ್ಯದೊಳಗೆ 10 ನಿಮಿಷ ಸಂಸ್ಕಾರದ ಪಾಠಗಳನ್ನು ನಾವು ಹೇಳಬೇಕು. ಏನು ಪಾಠ ಅಂತಂದ್ರೆ, ಮುಖ್ಯವಾಗಿ ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ. ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಅನ್ನುವಂಥ ಈ 3 ಸನ್ನಿವೇಶಗಳನ್ನು ಇಟ್ಟುಕೊಂಡು ನೀವು ಏನಾದರೂ ಇವತ್ತಿನ ಈ ಗಣಪತಿಯ ಒಂದು ಅಶೋಕವಾಡಿ ಗಣಪತಿ ದೇವಸ್ಥಾನದಲ್ಲಿ ಕ್ರಾಂತಿ ಶುರುವಾದಪ್ಪ ಅಂತಂದ್ರೆ, ದೇಶದ ಉದ್ದಗಲಕ್ಕೆ ಹಬ್ಬಿದಪ್ಪ ಅಂತಂದ್ರೆ ನಮ್ಮ ಭಾರತ ದೇಶ ಸದೃಢ ಭಾರತ ದೇಶ ಆಗಲಿಕ್ಕೆ ಎಲ್ಲ ಥರದಿಂದ ಸಾಧ್ಯ ಐತೆ. ನನಗೆ ಭಾಳ ಹೆಮ್ಮೆ ಅನಿಸ್ತದೆ. ಮುಖ್ಯವಾಗಿ ಇರಬೇಕಾದ್ರೆ ಏನಪ್ಪ ಅಂತಂದ್ರೆ ಮಾತೃದೇವ, ಪಿತೃದೇವ ಮತ್ತು ಗುರುದೇವೋಭವ ಅನ್ನುವಂಥದ್ದು ಬರಬೇಕಾಗಿತ್ತು. ಯಾಕಂದ್ರೆ ಹೆತ್ತ ತಂದೆ ತಾಯಿಗಳು ಇವತ್ತು ಒಂದು ಪ್ರತಿಭಾ ಪುರಸ್ಕಾರದಾಗ ಭಾಗಿಯಾಗಿರಪ್ಪ ಅಂತಂದ್ರೆ ಅದರ ಹಿಂದೆ ತಂದೆ ತಾಯಿಗಳ ಪ್ರೇಮ, ತಂದೆ ತಾಯಿಗಳ ಒಂದು ಶಕ್ತಿ, ತಂದೆ ತಾಯಿಗಳ ಶ್ರಮ ಎಷ್ಟು ಇರ್ತೈತೆ ಅನ್ನುವಂಥದ್ದು ನೀವೆಲ್ಲ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕಾಗ್ತದೆ. ಹುಡುಗರ ತಮ್ಮಗಳಿಗೆ ಒಂದು ಕೇಳಿ, ತಮ್ಮಗಳಿಗೆ ಕೇಳಿ ವಿದ್ಯಾರ್ಥಿಗಳು ಇವತ್ತು ದಯವಿಟ್ಟು ನಾನು ಕೈ ಮುಂದೂ ವಿನಂತಿ ಮಾಡ್ಕೊತಾನೆ. ಏನಪ್ಪಾ ಅಂತಂದ್ರೆ, ನಿಮಗೋಸ್ಕರ ತಂದೆ ತಾಯಿಗಳು ಹಗಲು ರಾತ್ರಿ ಕನಸು ಕಾಣ್ತಿರ್ತಾರೆ. ಹಗಲು ರಾತ್ರಿ ಇದ್ದರೆ ನಿಮಗೋಸ್ಕರ ಕನಸು ಕಾಣ್ತಿರ್ತಾರೆ. ನಮ್ಮ ಮಗ ಒಂದು ದೊಡ್ಡ ಅಧಿಕಾರಿ ಆಗಬೇಕು, ಒಂದು ದೊಡ್ಡ ಉನ್ನತ ಹುದ್ದೆ ಆಗಬೇಕು, ದೊಡ್ಡ ನೌಕರಿ ಹಿಡಿಬೇಕು ಅನ್ನುವಂಥ. ಇವತ್ತು ನಕ್ಷತ್ರ ಗ್ರಾಮೀಣ ನಗರಾಭಿವೃದ್ಧಿ ಸಂಸ್ಥೆ ಸಂಕಲ್ಪನೂ ಕೂಡ ಅದೇ ಆಗೈತೆ. ನೀವು ಮಕ್ಕಳ ಭವಿಷ್ಯ ತಾಯಿದ್ರೆ ಕನಸನ್ನು ನನಸು ಮಾಡುವಂಥ ಕೆಲಸ ಆಗಬೇಕಾಗ್ತದೆ. ಆ ಒಂದು ನಿಟ್ಟಿನೊಳಗೆ ನಾವೆಲ್ಲರೂ ಹೆತ್ತ ತಂದೆ ತಾಯಿಗಳ ಒಂದು ಏನಪ್ಪ ಆಶೆಗಳನ್ನ, ಕನಸುಗಳನ್ನ ಈಡೇರಿಸಿ ಇವತ್ತು ದೇವರಿಗೆ ಯಾರು ಕೊಡ್ತಾನೆ, ಕಷ್ಟನೂ ಕೊಡ್ತಾನ್ರಿ, ದುಃಖನೂ ಕೊಡ್ತಾನೆ ದೇವರ. ಆದ್ರೆ ಪ್ರತ್ಯಕ್ಷವಾಗಿ ಕಾಣುವಂತ ತಂದೆ ತಾಯಿಗಳು ನೋಡಿ ನೀವು ಒಂದ ಕೊಡ್ತಾರೆ. ಏನ್ ಕೊಡ್ತಾರಪ್ಪ ಅಂದ್ರೆ ಸಂತೋಷ ಕೊಡ್ತಾರೆ, ಆನಂದ ಕೊಡ್ತಾರೆ, ಏನು ಕೊಡೋದಿಲ್ಲ. ದುಃಖ ಕೊಡೋದ್ರಿ ತಂದೆ ತಾಯಿಗಳು ಏನ್ ಕೊಡ್ತಾರೋ ನಿಮ್ಗೆ ಆನಂದವನ್ನ ಕೊಡ್ತಾರೆ. ಆದ್ರೆ ದೇವರು ಯಾರು ಕೊಡ್ತಾನೆ, ಸುಖಾನು ಕೊಡ್ತಾನೋ, ದುಃಖ ಕೊಡ್ತಾನೆ. ಹಂಗಾದ್ರೆ ಹೆಚ್ಚಿನವ್ರು ಯಾರಾದ್ರು ತಂದೆ ತಾಯಿ. ಯಾಕಂದ್ರೆ ತಂದೆ ತಾಯಿ ಅವ್ರ ಆಶೀರ್ವಾದ ತಗೊಂಡು ನೀವು ಮುಂದೆ ಹೋಗಿ, ಅವ್ರ ಆಶೀರ್ವಾದ ಮುಂದೆ ತಗೊಂಡ್ರೆ ಏನ್ ಬೇಕಾದ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ನಮ್ಮ ಸಂಸ್ಥೆಯ ಸಂಕಲ್ಪವೂ ಇರುತ್ತದೆ ಅನ್ನುವಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳಿಗೆ ಮಂಗಳ.